ಹೊರಗಿನ ಶತ್ರುಗಳಿಗಿಂತ ಮನೆಯೊಳಗಿನ ಶತ್ರುಗಳು ಅಪಾಯಕಾರಿ. ಮನೆಯೊಳಗಿನ ಶತ್ರುಗಳಿಗಿಂತ ನಮ್ಮ ಮನಸ್ಸಿನೊಳಗಿರೋ ಶತ್ರುಗಳು ತುಂಬ ಅಪಾಯಕಾರಿ. ಯಾಕಂದ್ರೆ ಹೊರಗಿನ ಶತ್ರುಗಳನ್ನು ಅವರ ಅವರ ಅವ್ರ ಹತ್ರ ಶತ್ರುತ್ವ ಸಾರಿಬಿಟ್ಟಿರ್ತಾರೆ ಅವರು. ಅವ್ರನ್ನ ಗುರುತಿಸೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಆದರೆ ಮನೆಯೊಳಗಿನ ಶತ್ರುಗಳನ್ನ ಗುರುತಿಸೋದು ತುಂಬ ಕಷ್ಟ. ಯಾಕಂದ್ರೆ ಒಂದು ಟೈಮ್ನಾಗ ಒಂದು ರೀತಿ, ಒಂದು ಟೈಮ್ನಾಗ ಒಂದು ರೀತಿ ಇರ್ತಾರೆ. ಅದಕ್ಕೆ ಅವ್ರನ್ನ ಗುರುತಿಸೋದು ತುಂಬ ಕಷ್ಟ ಐತಿ. ಅದಕ್ಕಿಂತ ಕಷ್ಟ ಯಾವುದೈತೆ ಅಂದರೆ ನಮ್ಮ ಮನಸ್ಸಿನೊಳಗಿರುವಂಥ ಶತ್ರುಗಳನ್ನ ಕಂಡುಹಿಡಿಯೋದು. ಅವರು ನಮ್ಮ ಒಳಗೆ ಇರ್ತಾರೋ, ಆದರೂ ಅವ್ರನ್ನ ಗುರುತಿಸೋದು, ಅವ್ರನ್ನ ಶಿಕ್ಷಿಸೋದು ಅಷ್ಟು ಸರಳದ ಕೆಲಸ ಅಲ್ಲ. ಅವ್ರ ಕೂಡ ಹೋರಾಡೋದು ತುಂಬ ಕಷ್ಟ. ಹೊರಗಿನ ಶತ್ರುಗಳು ಕೂಡ ಹೋರಾಡ್ಬೋದು. ಆಮೇಲೆ ಮನೆಯೊಳಗಿನ ಶತ್ರುಗಳು ಕೂಡ ಸ್ವಲ್ಪ ಕಷ್ಟ. ಅದರೊಳಗೆ ನಮ್ಮ ಮನಸ್ಸಿನೊಳಗಿರೋ ಶತ್ರುಗಳು ಕೂಡ ಹೋರಾಡೋದಂದ್ರೆ ತುಂಬಾ ಕಷ್ಟ ಅದು. ಯಾಕಂತಂದ್ರೆ ಮೊದಲ ನಮ್ಮ ಮನಸ್ಸಿನೊಳಗಿರುವಂಥ ಶತ್ರುಗಳಿಂದನೇ ಎಲ್ಲ ಶತ್ರುತ್ವ ಹುಟ್ಟೋದು. ನೀವು ಅರ್ಥ ಮಾಡ್ಕೊಳ್ರಿ ಬೇಕಾದ್ರೆ. ಮೊದಲ ಶತ್ರುತ್ವ ಹುಟ್ಟೋದು ನಮ್ಮ ಮನಸ್ಸಿನೊಳಗನೆ ಹುಟ್ಟಿರ್ತೈತಿ. ಅದು ನಮ್ಮ ತಪ್ಪು ಅವ್ರ ತಪ್ಪು ಯಾರ್ದು ಅನ್ನೋದು ಮುಖ್ಯ ಅಲ್ಲ. ಶತ್ರುತ್ವ ಹುಟ್ಟೋದು ಮೊದಲ ನಮ್ಮ ಮನಸ್ಸಿನೊಳಗೆ ಹುಟ್ಟುತ್ತೈತಿ. ಬೇರೆ ಹೊರಗಿನ ಯಾರೋ ಶತ್ರುಗಳಿಗೆ ಯಾವುದೋ ಒಂದು ಮಾತಿನ ಕಾರಣ ಇರ್ಬೋದು. ಆ ಮಾತನ್ನು ನಮ್ಮ ಒಳಗಿರುವಂಥವ್ರು ಯಾವ ರೀತಿ, ನಮ್ಮ ಒಳಗೇನು ಅದಾರ ಅವ್ರು ಯಾವ ರೀತಿ ತಗೋತಾರೆ ಅನ್ನೋದ್ರ ಮೇಲೆ ಅದು ಶತ್ರುತ್ವ ಹುಡ್ತೈತಿ ಬಿಡ್ತೈತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತದು. ಆಮೇಲೆ ಮನೆಯೊಳಗಿನ ಅವ್ರು ಹೆಂಗಿರ್ತಾರಂದ್ರೆ, ಹೊರಗಿನವರು ಒಂದು ಮಾತಿಗೆ ಏನಾರು ಸಿಟ್ಟು ಮಾಡ್ಕೋಬೋದು, ಇಲ್ಲ ಕೋಪ ಮಾಡ್ಕೋಬೋದು. ಅದರಿಂದ ಶತ್ರುತ್ವ ಮುಂದುವರಿಬೋದು. ಮನೆಯೊಳಗಿನವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ, ಅದವರಿಗೆ ನಾವು ಮಾತಾಡಿದ ಮಾತಾಗಲಿ, ಇಲ್ಲ ಅವ್ರು ಮಾತಾಡಿದ ಮಾತಾಗಲಿ ಇದು ಕೋಪಕ್ಕೆ ಕಾರಣ ಆತಿ ಅಂತ ಅದು ಸಂದೇಹ ಬರೋದಂಗೆ ಅಲ್ಲಿ ಅವರ ನಡವಳಿಕೆ ಇರ್ತೈತಿ. ಅಲ್ಲಿ ಗುರುತಿಸೋದು ಕಷ್ಟ, ಭಾಳ ಕಷ್ಟ. ಅದಕ್ಕಿಂತ ಹೆಚ್ಚಿಂದು ನಮ್ಮ ಮನಸ್ಸಿನೊಳಗೆ ಏನಿರ್ತೈತಿ, ಈ ಹೊರಗಿನ ಶತ್ರುಗಳು, ಆಮೇಲೆ ಮನೆಯೊಳಗಿನ ಶತ್ರುಗಳನ್ನ ಹುಟ್ಟು ಹಾಕೋದನ್ನು ನಮ್ಮ ಮನಸ್ಸಿನೊಳಗಿನ ಶತ್ರುಗಳು. ಅದಕ್ಕೆ ನಾವು ಹೋರಾಡಬೇಕಾಗಿರೋದು ಹೊರಗಿನ ಶತ್ರುಗಳು ಕೂಡ ಅಲ್ಲ, ಮನೆಯೊಳಗಿನ ಶತ್ರುಗಳು ಕೂಡ ಅಲ್ಲ. ಹೋರಾಡಬೇಕಾಗಿದ್ದು ಯಾರು ಕೂಡ ನಮ್ಮ ಮನಸ್ಸಿನೊಳಗಿರುವಂಥ ಶತ್ರುಗಳು ಕೂಡ. ಅವ್ರು ಕೂಡ ನಾವು ಹೋರಾಡಬೇಕಾದ್ರೆ ಅವರಿಗೆ ಕಾವಲಾಗಿ ಒಬ್ಬಿರ್ತಾನೆ. ಅವ್ರಿಗೆ ಕಾವಲಾಗಿ ನಮ್ಮೊಳಗೆ ಇರ್ತಾನೆ. ಅವ ನಾನು, ಯಾರು ನಾನು ಅನ್ನುವಂಥ ನಾವು ಅವ್ರನ್ನ, ನಮ್ಮ ಒಳಗಿನ ಶತ್ರುಗಳನ್ನು ನಾವು ಹುಡುಕಿ ಅವ್ರನ್ನ ಶಿಕ್ಷೆಗೊಳಪಡಿಸ್ಬೇಕಾದ್ರೆ ನಾವು ಬರ್ತಾನಲ್ಲಿ. ಅವ ಹೇಳ್ತಾನೆ, ಯಾಕೆ ಅವ್ರದ್ದೇನು ತಪ್ಪೈತಿ, ನಮ್ಮ ಒಳಗಿನಾಗಿದ್ದಾರೆ, ತಪ್ಪಿಲ್ಲ, ಅವ್ರು ಹಂಗೆ ಮಾಡಿದ್ರು ನಾ ಅದಕ್ಕೆ ಹಂಗೆ ಮಾಡಿದ್ದೀನಿ, ಈ ರೀತಿ ಸಮಜಾಯಿಸಿ ಕೊಡುವಂಥ ಒಂದು ಕಾರಣವನ್ನು ಕೊಡ್ತಾನೆ ನಾವು. ಅದಕ್ಕೆ ಈ ನಾನು ಅನ್ನುವಂಥ ಅವನ್ನ ಮೊದಲ ಮೂಲ ಗುಂಪು ಮಾಡಿದಾಗ ಆ ಒಳಗಿನ ಶತ್ರುಗಳನ್ನ ನಾವು ಸಂಹಾರ ಮಾಡೋಕ್ಕೆ ಸಾಧ್ಯ ಐತಿ. ಈ ನಾನು ಅನ್ನೋಂಥ ಅವನ್ನ ಮೂಲ ಗುಂಪು ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಐತಿ. ಹೊರಗಿನ ಶತ್ರುಗಳನ್ನ, ಮನೆಯೊಳಗಿನ ಶತ್ರುಗಳನ್ನ ಹೆಂಗಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ಮನಸ್ಸಿನೊಳಗಿರೋ ಶತ್ರುಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಐತೆ. ಅದಕ್ಕೆ ಗುರು ಕೃಪಾ ಬೇಕು, ದೇವರ ಆಶೀರ್ವಾದ ಬೇಕು. ಸಾಕಷ್ಟು ಈಗ ನೋಡ್ತಿರ್ಬೋದು, ಸಾಕಷ್ಟು ಇಲ್ಲಿ ಸಮಾಜದೊಳಗೆ ಆಗುವಂಥ ಅಹಿತಕರ ಘಟನೆಗಳು ಏನಾಗತ್ತವು,
ನಾವು ಅನ್ಕೋತೀವಿ ಅವ್ರು ಹಿಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು. ಯಾವತ್ತೂ ನಾವೇನು ಮಾಡಾಕತ್ತೀವಿ ಅನ್ನೋದು ವಿಚಾರ ಮಾಡೋದಿಲ್ಲ. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಇದಾಯಿತು, ನಾವೇನು ಮಾಡತ್ತೀವಿ ಅಂತ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಏನಪ್ಪ ಅಂತಂದ್ರೆ, ನಾವು ಮನೇನ ಸ್ವಚ್ಛ ಮಾಡ್ತೀವಿ, ಆದರೆ ಮನಸ್ಸನ್ನು ಸ್ವಚ್ಛ ಮಾಡೋದು ಹಂಗೆ ಬಿಡ್ತೀವಿ ಅಂತ. ಅದು ಒಂದು ಕಾರಣ ಐತಿ. ಇದಕ್ಕೆ ಏನೇನೆಲ್ಲ ಹೊಲಸದಾವ ಅನ್ನೋದನ್ನು ನಾವು ಸರಿಯಾಗಿ ನೋಡೋದಿಲ್ಲ ಅಂತೇಳಿ. ಅದಕ್ಕೆ ದಿನಕ್ಕೆ ಒಂದು ಸಲ ಆದರೂ ಕೂತ್ಕೊಂಡು ಅವತ್ತಿನ ಮುಂಜಾನೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನೆಲ್ಲ ನಡೀತು ಅಭ್ಯಾಸ ಮಾಡೋದೇ ಹಿಂಗದ. ಬೆಳಗಿನಿಂದ ನಾವು ಮಲ್ಕೊಳ್ಳೋ ಸಮಯವರೆಗೂ ಏನಾಯಿತು, ಮಲ್ಕೊಳ್ಳೋ ಮುಂದೆ ಅದನ್ನು ಸ್ವಲ್ಪ ನೆನಪು ಮಾಡ್ಕೋಬೇಕು. ಅಲ್ಲೇ ಏನೆಲ್ಲ ಮಿಸ್ಟೇಕ್ ಅದು, ಅಲ್ಲಿ ನಮ್ಮ ಮಿಸ್ಟೇಕ್ ಇದ್ರೆ ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ಆವಾಗಲೇ ಆ ನಮ್ಮ ಒಳಗಿರೋ ಶತ್ರುಗಳಿಗೆ ಹೊಡೆದ್ಕೊಂಡಿರೋದು. ನಮ್ಮ ತಪ್ಪಿದ್ದಾಗ ನಮ್ದು ಅದು ಅವತ್ತು ಬೆಳಗಿನಿಂದ ಮಲ್ಕೊಳ್ಳೋ ಸಮಯದವರೆಗೂ ಏನೆಲ್ಲ ನಡೀತಲ್ಲ, ಆ ಸಮಯದೊಳಗೆ ನಮಗೆ ಕೆಲವೊಂದಷ್ಟು ಮಿಸ್ಟೇಕ್ ಏನಿರ್ತಾವೋ ಅದನ್ನು ನಾವು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಒಳಗಿರೋ ಶತ್ರುಗಳು ಬಲಹೀನರಾಗ್ತಾರೆ. ಆವಾಗ ಈ ಹೊರಗಿನ ಶತ್ರುಗಳು, ಆಮೇಲೆ ಮನೆಯೊಳಗಿನ ಶತ್ರುಗಳನ್ನ ನಾವು ಎದುರಿಸುವಂಥ ಶಕ್ತಿ ನಮಗೆ ಬರ್ತೈತಿ. ಮೊದಲ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮನ್ನು ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅದನ್ನು ಬಿಟ್ಟು ಏನು ಮಾಡ್ತೀವಿ, ಬೇರೆದವ್ರನ್ನ ಬದಲಾಯಿಸಕ್ಕೆ ಹೋಗೋದು, ಈ ರೀತಿ ಎಲ್ಲ ಮಾಡೋಕ್ಕೋಗಿ ತೊಂದರೆ ಅನುಭವಿಸ್ತೀವಿ. ಅದನ್ನ ಬಿಟ್ಟು ಏನು ಮಾಡಬೇಕು, ಸ್ವಲ್ಪ ಏನೈತಿ ನೋಡ್ಕೋಬೇಕು. ನಾವು ಯಾವ ರೀತಿ ಇದ್ದೀವಿ, ಜಗತ್ತು ಯಾವ ರೀತಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ರೀತಿ ಅದನ್ನು ನೋಡ್ಕೋಬೇಕು. ಅದರ ಮೇಲೆ ನಾವು ವರ್ಕ್ ಮಾಡಬೇಕು. ಧನ್ಯವಾದಗಳು.